ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMJ ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ ನೋಡಿ, ಅಪ್ಕಮಿಂಗ್ AE ಯಾವುದೆಲ್ಲ ನೋಟಿಫಿಕೇಷನ್ಗಳು ಆಗ್ಬೋದು ಅಂತೇಳಿ ನೋಡೋಣ. ಯಾಕಂದರೆ ತುಂಬ ಜನ AE ಬಗ್ಗೆ ಕೇಳ್ತಿದ್ರಿ, ಮುಂದೆ ಯಾವುದು ನೋಟಿಫಿಕೇಷನ್ಗಳಾಗ್ಬೋದು, JEದು ಕೇಳ್ತಿದ್ರಿ ಮತ್ತು AEದು ಕೇಳ್ತಿದ್ರಿ. ಸೊ ಅದರ ಸಲುವಾಗಿ ಇವತ್ತಿನ ವಿಡಿಯೋದಲ್ಲಿ ಏನು ಮಾಹಿತಿ ಅಂದರೆ AE ಅಪ್ಕಮಿಂಗ್ ಯಾವುದು ನೋಟಿಫಿಕೇಷನ್ಗಳು ಆಗ್ಬೋದು, ಯಾವ ಡಿಪಾರ್ಟ್ಮೆಂಟಿಂದ ಆಗ್ಬೋದು ಮತ್ತು ಎಷ್ಟು ಹುದ್ದೆಗಳು ಪೋಸ್ಟ್ಗಳ ಸಂಖ್ಯೆನೂ ನೋಡೋಣ ಎಷ್ಟು ಆಗ್ಬೋದು ಅಂತೇಳಿ. ಓಕೆನಾ. ನೋಡಿ, ರೀಸೆಂಟಾಗೆ ಒಂದು 2-3 ಡಿಪಾರ್ಟ್ಮೆಂಟ್ದು ಅಪ್ಡೇಟ್ ಮಾಡಿದ್ದೆ. ಯಾವುದಂದರೆ ನೋಡಿ, ಅದರಲ್ಲಿ RDPRದೊಂದು ಮಾಡಿದ್ದೆ ಮತ್ತು ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟಿಂದನೂ ಮಾಡಿದ್ದೆ. ನೀವು ಆಲ್ರೆಡಿ ನೋಡಿರ್ಬೋದು, ಯಾವುದಂದರೆ KPSCಗೆ ಪ್ರಪೋಸಲ್ ಬಂದಿದೆ ರೀಸೆಂಟಾಗಿ. ಇದರಲ್ಲಿ AE ಇದೆ, AE ಇದೆ. ಬಟ್ ಅಲ್ಲಿ ಅಸಿಸ್ಟೆಂಟ್ ಇಂಜಿನಿಯರು ಮತ್ತು ಜೂನಿಯರ್ ಇಂಜಿನಿಯರ್ ಅಂತೇಳಿ ಇರಲ್ಲ. ಏನಿರುತ್ತೆ ಅಂದರೆ ಅಲ್ಲಿ AE ಲೆವೆಲ್ ಪೋಸ್ಟಿಗೆ ಏನಿರುತ್ತೆ, ಟೌನ್ ಪ್ಲ್ಯಾನರ್ ಅಂತ ಇರುತ್ತೆ. ಟೌನ್ ಪ್ಲ್ಯಾನರ್ ಯಾವುದರಲ್ಲಿ ಅಂದರೆ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟಲ್ಲಿ. ಇದಕ್ಕೆ ನೋಡಿ BE ಸಿವಿಲ್ಲು ಎಲಿಜಿಬಲ್ ಇರ್ತಾರೆ, BE ಸಿವಿಲ್ಲು ಎಲಿಜಿಬಲ್ ಇರ್ತಾರೆ. ಇದು ಗ್ರೂಪ್ B ಪೋಸ್ಟು. HKದಲ್ಲಿ ನೋಡಿ 3 ಪೋಸ್ಟ್ ಇದೆ. ಇದು ನೋಡಿ 8/6/2026ಕ್ಕೆ ಪ್ರಪೋಸಲ್ ಬಂದಿರೋದು. KPSCಗೆ ಆಲ್ರೆಡಿ ಪ್ರಪೋಸಲ್ ಬಂದಿದೆ. ಒಂದು ಸಲ ಪ್ರಪೋಸಲ್ ಬಂದರೆ ನೆಕ್ಸ್ಟ್ ಏನಂದರೆ ನೋಟಿಫಿಕೇಷನ್ ಮಾಡೋದು ಒಂದೇ ಬಾಕಿ ಉಳ್ಕೊಂಡಿರುತ್ತೆ. ಅದೇ ನೋಡಿ ನಾನ್ HKದಲ್ಲಿ ಎಷ್ಟಂದರೆ 13 ಪೋಸ್ಟ್ ಇದೆ. ಅದು ಸೇಮು 8/6/2026ಕ್ಕೆ ಪ್ರಪೋಸಲ್ ಬಂದಿರೋದು. ಸೊ ಇವೆರಡು ನೋಡಿ AE ಪೋಸ್ಟ್ದು. ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟಲ್ಲಿ 2 AE ಲೆವೆಲ್ ಪೋಸ್ಟು. ಟೋಟಲ್ ಹುದ್ದೆಗಳು ಎಷ್ಟಂದರೆ ನೋಡಿ 16 ಪೋಸ್ಟ್ ಇದೆ, HK ಮತ್ತು ನಾನ್ HK. ಸೊ ಯಾರು AEಗೆಲ್ಲ ಪ್ರಿಪ್ರೇಷನ್ ಮಾಡ್ತಿದ್ದೀರಲ್ಲ, ನೀವು ಕಂಟಿನ್ಯೂ ಪ್ರಿಪ್ರೇಷನ್ ಮಾಡ್ಬೋದು. ಇದೊಂದು ನೋಡಿ ಕಾಲ್ಫಾರ್ಮ್ ಆಗುತ್ತೆ ನೆಕ್ಸ್ಟ್ KPSC ಕಡೆಯಿಂದ. ಇನ್ನೊಂದು ಯಾವುದಂದರೆ ನೋಡಿ, ನಿನ್ನೆ ಅಪ್ಡೇಟ್ ಆಗಿರೋದು, ನಿನ್ನೆ ಪ್ರಪೋಸಲ್ ಬಂದಿರೋದು KPSCಗೆ. ಸೇಮ್ ಡಿಪಾರ್ಟ್ಮೆಂಟ್ ಇದೆ ನೋಡಿ, ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟಿಂದನೇ. ಯಾವುದಂದರೆ ಅಸಿಸ್ಟೆಂಟ್ ಟೌನ್ ಪ್ಲ್ಯಾನರ್ ನೋಡಿ, ATP. ಸೊ ಅಸಿಸ್ಟೆಂಟ್ ಟೌನ್ ಪ್ಲ್ಯಾನರು ಇದು ಗ್ರೂಪ್ C ಹುದ್ದೆ ಇರುತ್ತೆ. ಸೊ ಇದಕ್ಕೇನೆಂದರೆ ಡಿಪ್ಲೊಮೊ ಆಗಿರಬೇಕು, ಅದರಲ್ಲಿ ಯಾವುದಂದರೆ ಸಿವಿಲ್ ಆಗಿರಬೇಕು. ಸೊ ಅವ್ರಿಗೆ ಮಾತ್ರ ಎಲಿಜಿಬಲ್ ಇದೆ. ಏನು ಡಿಪ್ಲೊಮೊ ಸಿವಿಲ್ದವ್ರಿಗೆ JE ಇರುತ್ತಲ್ಲ, ಅದೇ ಲೆವೆಲ್ ಹುದ್ದೆ ನೋಡಿ ಇದು ಅಸಿಸ್ಟೆಂಟ್ ಟೌನ್ ಪ್ಲ್ಯಾನರು. HKದಲ್ಲಿ ನೋಡಿ 14 ಪೋಸ್ಟು ಪ್ರಪೋಸಲ್ ಬಂದಿರೋದು KPSCಗೆ. ಮತ್ತು RPC ನೋಡಿ ನಾನ್ HK 105 ಪೋಸ್ಟ್ ಇದೆ. ಸೊ ಯಾರೆಲ್ಲ JEಗೆ ಅಂತ ಪ್ರಿಪ್ರೇಷನ್ ಮಾಡ್ತಿದ್ದೀರಲ್ಲ, ಗ್ರೂಪ್ C ಸಿಲೆಬಸ್ಸು GK ಪ್ಲಸ್ ಕಮ್ಯುನಿಕೇಷನು. ಸೊ ಇದನ್ನೊಂದು ನೋಟಿಫಿಕೇಷನ್ ಆಗುತ್ತಂತೇಳಿ ನೀವು ಪ್ರಿಪ್ರೇಷನ್ ಮಾಡ್ಬೋದು. ಸೊ ಇಷ್ಟು AE ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟಲ್ಲಿದೆ ನೋಡಿ. ಈ ಡಿಪಾರ್ಟ್ಮೆಂಟಲ್ಲಿ ಅಸಿಸ್ಟೆಂಟ್ ಇಂಜಿನಿಯರು, ಜೂನಿಯರ್ ಇಂಜಿನಿಯರ್ ಅಂತ ಇರಲ್ಲ, ಅಸಿಸ್ಟೆಂಟ್ ಟೌನ್ ಪ್ಲ್ಯಾನರು ಮತ್ತು ಟೌನ್ ಪ್ಲ್ಯಾನರ್ ಅಂತ ಇರುತ್ತೆ. ಇದು ಗ್ರೂಪ್ C ಇದೆ, ಇದು ಗ್ರೂಪ್ B ಇದೆ. 105 ಪೋಸ್ಟ್ ಇದೆ ನೋಡಿ. ಸೊ ಬೆಸ್ಟ್ ಅಪಾರ್ಚುನಿಟಿ, ಒಳ್ಳೆ ಡಿಪಾರ್ಟ್ಮೆಂಟು. ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟು ಒಳ್ಳೆ ಡಿಪಾರ್ಟ್ಮೆಂಟ್ ಇದೆ. ಸೊ ನೀವು ಗ್ರೂಪ್ C ಸಿಲೆಬಸ್ ಏನಿದೆಯಲ್ಲ ಅದನ್ನು ಕಂಟಿನ್ಯೂ ಸ್ಟಡಿ ಮಾಡ್ಬೋದು, ಯಾರು JEಗಂತ ಪ್ರಿಪ್ರೇಷನ್ ಮಾಡ್ತಿದ್ರೆ. ಇನ್ನೊಂದು ಮಾಹಿತಿ ಏನಂದರೆ, ನೀವು ಆಲ್ರೆಡಿ ನ್ಯೂಸ್ ಪೇಪರಲ್ಲಿ ನೋಡಿದ್ದೀರಾ ಮತ್ತು ಸಚಿವರು ಏನು ಈಶ್ವರ್ ಖಂಡ್ರೆ ಸರ್ ಇದ್ದಾರಲ್ಲ, ಸೊ ಅವರು ಮಾಹಿತಿ ಕೊಟ್ಟಿದ್ದಾರೆ. ಆಲ್ರೆಡಿ ಎಷ್ಟಂದರೆ 4000 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾವ ಡಿಪಾರ್ಟ್ಮೆಂಟ್ ಅಂದರೆ RDPR, ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟಲ್ಲಿ. ನೋಡಿ, ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟಲ್ಲಿ 67 AE ಪೋಸ್ಟ್ಗಳು ಮತ್ತು 146 JE ಪೋಸ್ಟ್ಗಳು. ಮುಂಚೆ ಬೇರೆ ಮಿನಿಸ್ಟರ್ ಇದ್ರಲ್ಲ, ಅವರಿದ್ದ ಟೈಮಲ್ಲಿ ಇದಕ್ಕೆ ಆರ್ಥಿಕ ಇಲಾಖೆಗೆ ಅನುಮೋದನೆಗೆ ಹೋಗಿದೆ ಅಂತೇಳಿ ಸೊ ಮಾಹಿತಿ ಇತ್ತು. ಇವಾಗ ನೋಡಿ 400 ಪ್ಲಸ್ JE ಹುದ್ದೆಗಳು ಖಾಲಿ ಇದ್ದಾವೆ ಅಂತೇಳಿ ಮಾಹಿತಿ ಸಿಕ್ಕಿರೋದು. ಸೊ 400 ಹುದ್ದೆಗಳು ನೋಟಿಫಿಕೇಷನ್ ಮಾಡ್ತಾರಂತೇಳಿ ನಿನ್ನೆ ಮಿನಿಸ್ಟರ್ ಅವರು ಮಾಹಿತಿ ಕೊಟ್ಟಿರೋದು. 400 ಹುದ್ದೆಗಳು ಯಾವುದಂದರೆ ಇದು JE ನೋಡಿ. ಸೊ ಒಟ್ಟಿಗೆ ಮಾಡಲಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು 200 JE ಮಾಡಿದ್ರು ಒಳ್ಳೆಯ ಅವಕಾಶ ನೋಡಿ, ಬೆಸ್ಟ್ ಅಪಾರ್ಚುನಿಟಿ. ಸೊ ಈ ಅಪಾರ್ಚುನಿಟಿ ಮಿಸ್ ಮಾಡಿಕೊಂಡ್ರೆ ನಿಮಗೆ ಮತ್ತೆ ಅಪಾರ್ಚುನಿಟಿ ಈ ಥರ ಸಿಗಲ್ಲ ನೋಡಿ. ಈ ಥರ ಬಿಗ್ ನೋಟಿಫಿಕೇಷನ್ಗಳು ದೊಡ್ಡ ಡಿಪಾರ್ಟ್ಮೆಂಟಲ್ಲಿ ಮಾತ್ರ ಆಗುತ್ತೆ. ಈ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ನೋಡಿ ಬಿಗ್ ಡಿಪಾರ್ಟ್ಮೆಂಟು. ಅದೇ ರೀತಿ ನೋಡಿ WRD ಇದೆ. ಸೊ ಆಲ್ರೆಡಿ WRDದು ಫಿಲ್ ಮಾಡ್ಕೊಂಡಿದ್ದಾರೆ. ಸೊ 2023ರಲ್ಲಿ ಯಾವುದಂದರೆ PWDನ ಫಿಲ್ ಮಾಡ್ಕೊಂಡಿದ್ದಾರೆ. ಸೊ ಇವೆಲ್ಲ ದೊಡ್ಡ ಡಿಪಾರ್ಟ್ಮೆಂಟ್. ಮತ್ತು RDWS ಇದೆಯಲ್ಲ, ಸೊ ಈ ಥರ ಇವು ಮೇಜರ್ ಡಿಪಾರ್ಟ್ಮೆಂಟ್ಗಳು. ಈ ಮೇಜರ್ ಡಿಪಾರ್ಟ್ಮೆಂಟಲ್ಲಿ ಫಿಲ್ ಮಾಡಿಕೊಂಡ್ರೆ ಮತ್ತೆ ನಿಮಗೆ ಅವಕಾಶ ಸಿಗಲ್ಲ. ಸೊ ಇವಾಗ ಏನು 400+ ಅಂತ JE ಹೇಳಿದ್ದಾರೆ. ಸೊ ಇದರಲ್ಲಿ 200 ಹುದ್ದೆಗಳನ್ನು ಕಾಲ್ಫಾರ್ಮ್ ಆದರೂ ನಿಮಗೆ ಒಳ್ಳೆಯ ಅವಕಾಶ. ಮತ್ತು ನೋಡಿ, ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗಲ್ಲಿ ಹೇಳಿದ್ದೀನಿ 105 ಪೋಸ್ಟ್ ಇದೆ. ಇದು ನಾನ್ HK ಓನ್ಲಿ. ಅಲ್ಲಿ HKದು 14 ಪೋಸ್ಟ್ ಇದೆ. ಸೊ ಇವೆಲ್ಲ ಸೇರಿಸ್ಕೊಂಡ್ರೆ ನೋಡಿ ಹತ್ತತ್ರ 300ರಿಂದ 400 ಹುದ್ದೆಗಳು ನಿಮಗೆ JE ಕಾಲ್ಫಾರ್ಮ್ ಆಗೋದಿದೆ. ಮತ್ತು ಹೌಸಿಂಗ್ ಬೋರ್ಡಲ್ಲಿ ಒಂದು ಕಾಲ್ಫಾರ್ಮ್ ಇದೆ, ಹೌಸಿಂಗ್ ಬೋರ್ಡು. ಸೊ ಇದೊಂದು ತಲೆಯಲ್ಲಿರಲಿ. ಮತ್ತು ಇನ್ನೊಂದು ನೋಡಿ ಯಾವುದಂದರೆ ಲಾಸ್ಟ್ BBMP ಇತ್ತು. BBMPಯಲ್ಲಿ 50 ಪೋಸ್ಟ್ಗಳಿತ್ತು. ಅದು KPSC ಪ್ರಪೋಸಲ್ ಬಂದಿತ್ತು. ಬಟ್ ಅದು ಹಳೆ ರೋಸ್ಟರ್ ಇತ್ತು ಮತ್ತು ಅವಾಗ ಮುಂಚೆನೂ ನೇಮ್ BBMP ಅಂತ ಇತ್ತು. ಇವಾಗ ಏನಂದರೆ GB ಆಗಿದೆ.
ಸೊ ಇದನ್ನು ವಾಪಸ್ ಕಳಿಸಿ ಮತ್ತೆ ರೋಸ್ಟರ್ ಎಲ್ಲ ಅಪ್ಲೈ ಮಾಡಿಕೊಂಡು ಮತ್ತೆ KPSCಗೆ ಪ್ರಪೋಸಲ್ ಬರಬೇಕು, ಆವಾಗ ನೋಟಿಫಿಕೇಷನ್ ಆಗುತ್ತೆ, ಇನ್ನೂ ಡಿಲೇ ಆಗ್ಬೋದು. ಇದು ಒಂದಿದೆ ನೋಡಿ. ಇದು ಏನು ಪ್ರಪೋಸಲ್ ಬಂದಿದೆ ನೋಡಿ KPSCಗೆ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗು, ಇದು 100% ನೋಟಿಫಿಕೇಷನ್ ಆಗುತ್ತೆ. ಆಗಸ್ಟಿಂದ ಸ್ಟಾರ್ಟ್ ಅಂತ ಹೇಳ್ತಿದ್ದಾರೆ KPSC ಕಡೆಯಿಂದ ನೋಟಿಫಿಕೇಷನ್ಗಳು. ಸೊ ನಿಮ್ಮ ಏನು ಸ್ಟಡಿ ಇದೆಯಲ್ಲ, ಪ್ರಿಪ್ರೇಷನ್ ಏನಿದೆಯಲ್ಲ ಅದನ್ನು ಕಂಟಿನ್ಯೂ ಮಾಡ್ಕೊಂಡಿರಿ. ಮತ್ತು ಇನ್ನೊಂದು ಯಾವುದಂದರೆ ನೋಡಿ, ಮೈನರ್ ಇರಿಗೇಷನ್, ಇದು ಒಳ್ಳೆ ಡಿಪಾರ್ಟ್ಮೆಂಟು. ಮೈನರ್ ಇರಿಗೇಷನ್ದು ಗೆಜೆಟಲ್ಲಿ ಪಾಸ್ ಮಾಡಿರೋದು. ಸೊ ಇದು ಇನ್ನೂ ಲೇಟ್ ಆಗುತ್ತಂತ ಮಾಹಿತಿ ಸಿಕ್ಕಿರೋದು. ಬಟ್ ಇದರಲ್ಲಿನೂ ಇದೆ ಎಷ್ಟಂದರೆ 195 ಪಾಸ್ ಮಾಡಿರೋದು JE. ಇದರಲ್ಲಿ AE ಎಷ್ಟಂದರೆ 265 ಹುದ್ದೆಗಳು ನೋಡಿ. ಈ ವರ್ಷದಲ್ಲಿ RDPR ಮತ್ತು ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗ್ ಇವೆರಡಾದ್ರೂ ನಿಮಗೆ ಸಾಕಾಗುತ್ತೆ. ಸೊ ನೆಕ್ಸ್ಟ್ ಇಯರಲ್ಲಿ ಇದು ಮೈನರ್ ಇರಿಗೇಷನ್ ಆದ್ರೂ ನೀವು ಎಕ್ಸಾಮ್ನ ಬರಿಬೋದು. ಈ ವರ್ಷದಲ್ಲಿ TP ಆ್ಯಂಡ್ RDPR ಡಿಪಾರ್ಟ್ಮೆಂಟಿಂದ ನೋಟಿಫಿಕೇಷನ್ ಆದರೂ ನೀವು ಬರಿಬೋದು. ನೆಕ್ಸ್ಟ್ ಇಯರಲ್ಲಿ ಮೈನರ್ ಇರಿಗೇಷನ್ ಆದ್ರೂ ಅನುಕೂಲ ಆಗುತ್ತೆ. ಸೊ ಈ ಥರ ಮಾಹಿತಿ ಸಿಕ್ಕಿರೋದು. ಇದು ಸ್ವಲ್ಪ ಲೇಟ್ ಆಗುತ್ತಂತ ಮಾಹಿತಿ ಸಿಕ್ಕಿರೋದು ಮೈನರ್ ಇರಿಗೇಷನ್ದು. ಸೊ ಇವೆರಡು ಮೇಜರ್ ಆಗಿರೋದೆ ನೋಡಿ, ಯಾವುದಂದರೆ RDPR ಮತ್ತು ಮೈನರ್ ಇರಿಗೇಷನು. RDPRದು ಏನು ಪ್ರಾಬ್ಲಮ್ ಇಲ್ಲ, ಯಾಕಂದರೆ ತುಂಬ ದಿನದಿಂದ 5-6 ವರ್ಷದಿಂದ ನೋಟಿಫಿಕೇಷನ್ಗಳಾಗಿಲ್ಲ. 5-6 ವರ್ಷ ಹೆಚ್ಚೇ ಆಯಿತು ಪಂಚಾಯತ್ ರಾಜ್ ಇಲಾಖೆಯಿಂದ ನೋಟಿಫಿಕೇಷನ್ಗಳಾಗಿಲ್ಲ. ಸೊ ನೋಡಿ, ಇವಾಗ ಹೊಸ ಮಿನಿಸ್ಟರ್ ಅವರು ಬಂದಿದ್ದಾರೆ. ಸೊ ಇನ್ಫಾರ್ಮೇಷನ್ ಏನು ಕೊಟ್ಟಿರೋದ್ರಂದರೆ 4000 ಹುದ್ದೆಗಳನ್ನ ಫಿಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರಲ್ಲಿ ಬೇರೆ ಬೇರೆ ಇರುತ್ತೆ. ಗ್ರೇಡ್ 1 ಇದೆ, ಗ್ರೇಡ್ 2 ಇದೆ, ಮತ್ತು ಗ್ರೂಪ್ C ಇದೆ, ಗ್ರೂಪ್ D ಇದೆ. ಸೊ ಗ್ರೂಪ್ Cಯಲ್ಲಿ 400 ಹುದ್ದೆಗಳು JE ಇದೆ ಅಂತ ಹೇಳಿದ್ದಾರೆ. ಸೊ ಯಾರು ಗ್ರೂಪ್ Cಗೆ ಓದ್ತಿದ್ದೀರಲ್ಲ, JEಗೆ ಅಂತೇಳಿ ಒಳ್ಳೆಯ ಅವಕಾಶ ನೋಡಿ, ಇದನ್ನು ಮಿಸ್ ಮಾಡ್ಕೋಬೇಡಿ. 1 by 1 ಕಾಲ್ಫಾರ್ಮ್ ಆಗುತ್ತೆ. ಮತ್ತು ನೋಡಿ, ಆಗಸ್ಟಿಂದ ಸ್ಟಾರ್ಟ್ ಅಂತ ಹೇಳ್ತಿದ್ದಾರೆ. ಯಾವುದಂದರೆ KPSC ಕಡೆಯಿಂದ ನೋಟಿಫಿಕೇಷನ್ಗಳು ಆಗಸ್ಟಿಂದ ಅಂತ ಹೇಳ್ತಿದ್ದಾರೆ. ಸೊ ಆಗಸ್ಟಿಂದ ಸ್ಟಾರ್ಟ್ ಆದರೆ ನಿಮಗೆ ಒಂದು 2-3 ತಿಂಗಳು ಟೈಮ್ ಸಿಗುತ್ತೆ. KEದವ್ರು ನೋಡಿರ್ಬೋದು, 2 ತಿಂಗಳು ಮ್ಯಾಕ್ಸಿಮಮ್ ಟೈಮ್ ಕೊಡ್ತಿರೋದು ನೋಟಿಫಿಕೇಷನ್ ಆದಮೇಲೆ ಎಕ್ಸಾಮ್ಗೆ. ಸೊ ಈ ಥರ KPSC ಅವರು ಫಾಲೋ ಮಾಡಿದ್ರು ಮಾಡ್ಬೋದು. ಸೊ ಅದಕ್ಕೆ ಆಲ್ರೆಡಿ ಏನು ಪ್ರಿಪ್ರೇಷನ್ ಇರುತ್ತಲ್ಲ, ನಿಮ್ಮ ಸ್ಟಡಿನ ಕಂಟಿನ್ಯೂ ಮಾಡಿ, ರಿವಿಷನ್ನ ಮಾಡ್ಕೊಳ್ಳಿ. ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗ್ ಏನಿದೆಯಲ್ಲ, ಅದು 100% ನೋಟಿಫಿಕೇಷನ್ ಆಗುತ್ತೆ. ಇನ್ನೊಂದು 2 ಮಂತ್ಸಲ್ಲಿ ಆಗ್ಬೋದು. ಒನ್ಸ್ KPSC ಸ್ಟಾರ್ಟ್ ಮಾಡಿದ್ರೆ ನೋಟಿಫಿಕೇಷನು ಅದು ಒಂದು ಲಿಸ್ಟಲ್ಲಿರುತ್ತೆ. 105 ಇದೆ, HKದು ಮತ್ತು 14 ಇದೆ. ಟೋಟಲ್ ಎಷ್ಟಾಗುತ್ತೆ? 119 ಆಗುತ್ತೆ. ಇದು ಓನ್ಲಿ 1 ಡಿಪಾರ್ಟ್ಮೆಂಟಿಂದ. ಸೊ ಬೇರೆ ಇನ್ನೂ ಪ್ರಪೋಸಲ್ ಬರ್ತಿರುತ್ತೆ, 1 by 1 ಪ್ರಪೋಸಲ್ ಬರ್ತಿದೆ. ನೀವು ಆಲ್ರೆಡಿ ನೋಡಿರ್ಬೋದು, SDA ಬರ್ತಿದೆ, FDA ಬರ್ತಿದೆ. ಇದರ ಜೊತೆಗೇ AEJ ತುಂಬ ಪ್ರಪೋಸಲ್ KPSCಗೆ ಬರ್ತವೆ ನೋಡಿ. ತುಂಬ ಹುದ್ದೆದು ನೋಟಿಫಿಕೇಷನ್ ಮಾಡಬೇಕಂದ್ರೆ ಅದು KPSC ಕಡೆಯಿಂದ ಮಾತ್ರ. KE ಕಡೆಯಿಂದ ಆಗುತ್ತೆ 10, 20, 30, 50 ಪೋಸ್ಟ್ ಒಳಗಡೆ ನೋಟಿಫಿಕೇಷನ್ ಮಾಡ್ತಾರೆ. ಬಟ್ KPSCಯಿಂದ ಬಿಗ್ ನೋಟಿಫಿಕೇಷನ್ಗಳಾಗುತ್ತೆ. 300 ಈ ಥರ 400 ಹುದ್ದೆಗಳದು ನೋಟಿಫಿಕೇಷನ್ಗಳು ಮಾಡಿದ್ದಾರೆ ಮುಂಚೆ ಎಲ್ಲ. ನೀವು PWD ನೋಡಿರ್ಬೋದು, 330 ಆಗಿತ್ತು. ಅದೇ AE ಎಷ್ಟಾಗಿತ್ತು? 660 ಆಗಿತ್ತು. ಸೊ ಇದರಲ್ಲಿನೇ 1000 ಹುದ್ದೆಂದು ನೋಟಿಫಿಕೇಷನ್ ಎಟ್ ಎ ಟೈಮ್ ಮಾಡಿದರು. ಸೊ WD ನೋಡಿರ್ಬೋದು, 300 JE, 100 AE ಮಾಡಿದರು, 400 ಪೋಸ್ಟ್ ಮಾಡಿದರು. ಇದು KPSC ಕಡೆಯಿಂದ. ಸೊ ಈ ಅಪಾರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಇಷ್ಟು ಮಾಹಿತಿ ಇರೋದು ನೋಡಿ. ಇದನ್ನು ಬಿಟ್ಟು ಮತ್ತೆ ಏನಾದರೂ ಮಾಹಿತಿ ಸಿಕ್ಕರೆ ಅಪ್ಡೇಟ್ ಮಾಡ್ತಿರ್ತೀನಿ. 100% AEJ ನೋಟಿಫಿಕೇಷನ್ಗಳು KE ಮತ್ತು KPSC ಕಡೆಯಿಂದ ಆಗ್ತವೆ. ನಿಮ್ಮ ಸ್ಟಡಿ ಏನಿದೆಲ್ಲ ಅದನ್ನು ಕಂಟಿನ್ಯೂ ಮಾಡಿ. ಸದ್ಯಕ್ಕೆ ಈ ವರ್ಷದಲ್ಲಿ ಯಾವುದೇ ನೋಟಿಫಿಕೇಷನ್ಗಳಿಲ್ಲ ಅಂಥೇಳಿ ನೀವು ಸ್ಟಡಿ ಮಾಡೋದು ನಿಲ್ಲಿಸಬೇಡಿ. ಇವಾಗ ಆಲ್ರೆಡಿ ಎಕ್ಸಾಂಪಲ್ ತೋರಿಸಿದ್ದೀನಿ. ನಿನ್ನೆನೇ ಪ್ರಪೋಸಲ್ ಬಂದಿರೋದು ನೋಡಿ, 119 ಪೋಸ್ಟ್ ಬಂದಿದೆ ಪ್ರಪೋಸಲ್. ಇದು ಗ್ರೂಪ್ C, ಓನ್ಲಿ ಡಿಪ್ಲೊಮಾ ಸಿವಿಲ್. ಇದಕ್ಕೆ BE ಸಿವಿಲ್ ಬೇಕು. ಇದು 16 ಪೋಸ್ಟ್ ಇದೆ. 16 ಪೋಸ್ಟ್ ಅಂತೇಳಿ ನೀವು ಓದೋದು ಬಿಡಬೇಡಿ, ಯಾಕಂದರೆ ಮತ್ತೆ ಬೇರೆದು ಬರುತ್ತೆ. ಪೊಲ್ಯೂಷನ್ ಬೋರ್ಡಲ್ಲಿದೆ AEO. ಸೊ ಯಾರು ಎಲೆಕ್ಟಿವ್ ಸಬ್ಜೆಕ್ಟ್ ಇಟ್ಕೊಂಡಿದ್ದೀರಲ್ಲ, ನೀವು ಎಲಿಜಿಬಲ್ ಇರ್ತೀರ, ನೀವು ಅದಕ್ಕೆ ಪ್ರಿಪ್ರೇಷನ್ ಮಾಡ್ಬೋದು AEOಗೆ. ಸೊ ಈ ಥರ ಮಾಹಿತಿ ಇದೆ. 1 by 1 ನೋಟಿಫಿಕೇಷನ್ಗಳಾಗ್ತವೆ. ನಿಮ್ಮ ಸ್ಟಡಿ ಏನಿದೆಯಲ್ಲ ಅದು ಕಂಟಿನ್ಯೂ ಮಾಡಿ. ಮತ್ತು ಇದೇ ಥರ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕರೆ ಅಪ್ಡೇಟ್ ಮಾಡ್ತಿರ್ತೀನಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್.